ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸಮ್ಮುಖದಲ್ಲಿ ಮತ್ತೊಂದು ಸಾರಿ ನಾವು ಈ ಪ್ರಕಾರ ಸೇರಿಕೊಂಡು ಕರ್ತನ ನಾಮವನ್ನು ಮಹಿಮೆಪಡಿಸುವಂತೆ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ದೇವಾದಿ ದೇವನಿಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರಗಳು. ನಿಜವಾಗಲೂ ನಾವು ಬದುಕಿ ಉಳಿದಿರುವುದು ಆತನ ಕೃಪೆಯಿಂದಲೇ ನಾವು ಬದುಕಿ ಉಳಿದಿದ್ದೇವೆ. ಆದರೆ ನಾವು ಬದುಕಿ ಉಳಿದಂಥ ಒಂದು ದೇವರು ಕೊಟ್ಟಂಥ ಮತ್ತೊಂದು ಅವಕಾಶ ನಾವು ಅರ್ಥ ಮಾಡಿಕೊಂಡವರಾಗಿ ಆತನಿಗಾಗಿ ಜೀವಿಸುವುದಕ್ಕಾಗಿ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ಈ ಒಂದು ಗಿಲ್ಗಾಲ್ ಸ್ಟೋನ್ನಲ್ಲಿ ನಾನು ಈ ಪ್ರಕಾರ ಮತ್ತೊಂದು ಸಾರಿ ಸೇರಿ ನಿಮ್ಮೊಂದಿಗೆ ದೇವರನ್ನು ಪ್ರಾರ್ಥಿಸುವಂತೆ ಮತ್ತು ದೇವರನ್ನು ಮಹಿಮೆಪಡಿಸುವಂತೆ ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ಸ್ತೋತ್ರ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಮತ್ತು ಸ್ಟೀವನ್ ಅಯ್ಯನವರಿಗೂ ಡ್ಯಾನಿಯಲ್ ಕರಡಿಗುಡ್ಡ ಅವರಿಗೂ ಆ ಸಹೋದರರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಸೇರಿ ಬಂದ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುತ್ತೇನೆ. ಈ ಒಂದು ಮುಂಜಾನೆ ಸಮಯದಲ್ಲಿ ಕರ್ತನನ್ನು ಮಹಿಮೆಪಡಿಸುವುದಕ್ಕಾಗಿ ನಾವು ಒಂದು ಹಾಡನ್ನು ಹಾಡಿ ದೇವರನ್ನು ಮಹಿಮೆಪಡಿಸೋಣ. ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮೊದಲು ನಾವು ಒಂದು ಹಾಡನ್ನು ಹಾಡುವುದರ ಮೂಲಕ ಕರ್ತಾದಿ ಕರ್ತನನ್ನು ಮಹಿಮೆಪಡಿಸೋಣ. ಸಮಯದಲ್ಲಿ ಹಾಲೆಲೂಯ. ಶುದ್ಧ ಹೃದಯ ನಿರ್ಮಿಸಯ್ಯ, ನಾನಿನ್ನ ಸ್ತುತಿಸಬೇಕು. ಶುದ್ಧ ಹೃದಯ ನಿರ್ಮಿಸಯ್ಯ, ನಾನಿನ್ನ ಸ್ತುತಿಸಬೇಕು. ಯೇಸುವೇ ಯೇಸುವೇ ನಿನ್ನನ್ನೇ ಆರಾಧಿಸುವೆ. ಯೇಸುವೇ ಯೇಸುವೇ ನಿನ್ನನ್ನೇ ಆರಾಧಿಸುವೆ. ಶುದ್ಧ ಹೃದಯ ನಿರ್ಮಿಸಯ್ಯ, ನಾನಿನ್ನ ಸ್ತುತಿಸಬೇಕು. ಶುದ್ಧ ಹೃದಯ ನಿರ್ಮಿಸಯ್ಯ, ನಾನಿನ್ನ ಸ್ತುತಿಸಬೇಕು. ಪ್ರತಿದಿನವೂ ನನ್ನ ಶುದ್ಧೀಕರಿಸು, ನಿನ್ನ ಮಹಿಮೆಯನ್ನು ಕಾಣಬೇಕು. ಪ್ರತಿದಿನವೂ ನನ್ನ ಶುದ್ಧೀಕರಿಸು, ನಿನ್ನ ಮಹಿಮೆಯನ್ನು ಕಾಣಬೇಕು. ನಿನ್ನ ಬಲದಿಂದ ನನ್ನ ತುಂಬಿಸು, ಆತ್ಮದಾಹವ ತೀರಿಸು. ನಿನ್ನ ಬಲದಿಂದ ನನ್ನ ತುಂಬಿಸು, ಆತ್ಮದಾಹವ ತೀರಿಸು. ಯೇಸುವೇ ಯೇಸುವೇ ನಿನ್ನನ್ನೇ ಆರಾಧಿಸುವೆ. ಯೇಸುವೇ ಯೇಸುವೇ ನಿನ್ನನ್ನೇ ಆರಾಧಿಸುವೆ. ಶುದ್ಧ ಹೃದಯ ನಿರ್ಮಿಸಯ್ಯ, ನಾನಿನ್ನ ಸ್ತುತಿಸಬೇಕು. ಹಲ್ಲೆಲೂಯಾ. ಶುದ್ಧ ಹೃದಯ ನಿರ್ಮಿಸಯ್ಯ, ನಾನಿನ್ನ ಸ್ತುತಿಸಬೇಕು. ಉದಯದಲ್ಲಿ ನಿನ್ನ ಪ್ರಸನ್ನತೆಯು ನನ್ನೊಳಗೆ ಬಂದು ಆವರಿಸಲಿ. ಉದಯದಲ್ಲೂ ನಿನ್ನ ಪ್ರಸನ್ನತೆಯು ನನ್ನೊಳಗೆ ಬಂದು ಆವರಿಸಲಿ. ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನಡೆಸಯ್ಯ. ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನಡೆಸಯ್ಯ. ಯೇಸುವೇ
ಯೇಸುವೇ ನಿನ್ನನ್ನೇ ಆರಾಧಿಸುವೆ. ಯೇಸುವೇ ಯೇಸುವೇ ನಿನ್ನನ್ನೇ ಆರಾಧಿಸುವೆ. ಶುದ್ಧ ಹೃದಯ ನಿರ್ಮಿಸಯ್ಯ, ನಾನಿನ್ನ ಸ್ತುತಿಸಬೇಕು. ಆಮೆನ್, ಹಲ್ಲೆಲೂಯ. ಶುದ್ಧ ಹೃದಯ ನಿರ್ಮಿಸಯ್ಯ, ನಾನಿನ್ನ ಸ್ತುತಿಸಬೇಕು. ನಿನ್ನ ದರ್ಶನದಿಂದ ತೃಪ್ತಿಪಡಿಸು, ಆತ್ಮಗಳ ಭಾರವ ದಯಪಾಲಿ. ಓ ನಿನ್ನ ದರ್ಶನದಿಂದ ತೃಪ್ತಿಪಡಿಸು, ಆತ್ಮಗಳ ಭಾರವ ದಯಪಾಲಿಸು. ನಾಶ ಮಾರ್ಗದಲ್ಲಿರುವ ಆತ್ಮಗಳಿಗೆ ಜೀವವಾಕ್ಯ ಸಾರಬೇಕು. ನಾಶ ಮಾರ್ಗದಲ್ಲಿರುವ ಆತ್ಮಗಳಿಗೆ ಜೀವವಾಕ್ಯ ಸಾರಬೇಕು. ಯೇಸುವೇ ಯೇಸುವೇ ನಿನ್ನನ್ನೇ ಆರಾಧಿಸುವೆ. ಯೇಸುವೇ ಯೇಸುವೇ ನಿನ್ನನ್ನೇ ಆರಾಧಿಸುವೆ. ಶುದ್ಧ ಹೃದಯ ನಿರ್ಮಿಸಯ್ಯ, ನಾನಿನ್ನ ಸ್ತುತಿಸಬೇಕು. ಹಲ್ಲೆಲೂಯ. ಶುದ್ಧ ಹೃದಯ ನಿರ್ಮಿಸಯ್ಯ, ನಾನಿನ್ನ ಸ್ತುತಿಸಬೇಕು. ಹೌದು ದೇವರೇ, ನಿನ್ನ ಮಕ್ಕಳಾದ ನಾವು ಶುದ್ಧ ಹೃದಯದಿಂದ ದೇವರೇ ನಿನ್ನನ್ನು ಆರಾಧಿಸಬೇಕು, ನಿನ್ನನ್ನು ಸ್ತುತಿಸಬೇಕು, ನಿನ್ನನ್ನು ಮಹಿಮೆ ಪಡಿಸಬೇಕು ರಾಜ. ಹಲ್ಲೆಲೂಯ ಹಲ್ಲೆಲೂಯ. ಪ್ರತಿದಿನವೂ ನಮ್ಮನ್ನು ಶುದ್ಧೀಕರಿಸು ರಾಜ, ನಿನ್ನ ಮಹಿಮೆಯನ್ನು ಕಾಣಲಿಕ್ಕೆ ಸ್ವಾಮಿ. ದೇವರೇ, ಪ್ರತಿದಿನವೂ ನಿನ್ನನ್ನು ಸ್ವಾಮಿ ನೀನು ನಮ್ಮನ್ನು ಶುದ್ಧೀಕರಿಸಿ ಕರ್ತನೆ. ಹಲ್ಲೆಲೂಯ. ನಮ್ಮನ್ನು ನಿನ್ನ ಮಾರ್ಗದಲ್ಲಿ ನಡೆಸಪ್ಪ ಕರ್ತನೆ. ಉದಯ ಕಾಲದಲ್ಲಿ ದೇವರೇ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಪ್ಪ ಕರ್ತನೆ. ಹಲ್ಲೆಲೂಯ. ನಿಜವಾಗಲೂ ನಾವು ಶುದ್ಧರಾಗಿರುವಾಗ ನಿನ್ನ ಪ್ರಸನ್ನತೆಯನ್ನು ನಿನ್ನ ಮಹಿಮೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವು ತಂದೆ. ಹಲ್ಲೆಲೂಯ. ನಿನ್ನ ಮಕ್ಕಳಾದ ನಮ್ಮನ್ನು ಆ ಪ್ರಕಾರ ಆಶೀರ್ವಾದ ಮಾಡಿ ನಡೆಸಪ್ಪ. ದೇವಾದಿ ದೇವನೇ, ರಾಜಾದಿ ರಾಜನೇ, ಮಹಿಮೆಯುಳ್ಳ ಕರ್ತನೇ, ನನಗೆ ಸ್ತೋತ್ರವಾಗಲಪ್ಪ. ಈ ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವು ದೇವರೇ ನಿನ್ನ ವಾಕ್ಯ ಧ್ಯಾನವನ್ನು ಮಾಡಿಕೊಳ್ಳಲಿಕ್ಕಾಗಿ ಹೋಗುತ್ತಿರುವಾಗ ನನ್ನೊಂದಿಗೆ ಮಾತನಾಡು, ನಮ್ಮೊಂದಿಗೆ ಮಾತನಾಡು, ಕೇಳುಗರೆಲ್ಲರೊಂದಿಗೂ ನೀನು ಮಾತನಾಡು ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ನಿನ್ನ ವಾಕ್ಯವು ಜೀವವುಳ್ಳದ್ದು ಕರ್ತನೆ. ಅದು ಇಬ್ಬಾಯಿ ಕತ್ತಿಯಂತ ವಾಕ್ಯವು ಸ್ವಾಮಿ. ಕೀಲು ಮಜ್ಜೆಗಳನ್ನು ತೂರಿ ಹೋಗಿ ಹೃದಯದಲ್ಲಿ ಸೇರಿ ಕಾರ್ಯ ಮಾಡುವಂಥದ್ದಾಗಿದೆಯಪ್ಪ ಕರ್ತನೆ. ಆ ಪ್ರಕಾರ ನಿನ್ನ ವಾಕ್ಯಗಳು ಕೇಳುಗರೆಲ್ಲರಿಗೂ ನಮಗೂ ನನಗೂ ಕರ್ತನೆ ದೇವರೇ ವಾಕ್ಯ ಪ್ರಯೋಜನಕರವಾಗಿರುವಂತೆ ಫಲಭರಿತವಾಗಿರುವಂತೆ ಸಹಾಯ ಮಾಡಪ್ಪ. ಅಲ್ಪನಾದ ನನ್ನನ್ನು ಕೂಡ ಸ್ವಾಮಿ ಈ ಸಮಯದಲ್ಲಿ ಉಪಯೋಗ ಮಾಡಿಕೊಂಡು ಮಹಿಮೆ ಹೊಂದಿಕೋ ಕರ್ತನೆ. ಹಲ್ಲೆಲೂಯ. ಇಗೋ ಪ್ರಾರ್ಥನೆ ಕೇಳಿ ಪ್ರತಿಯೊಂದಕ್ಕೂ ಸದುತ್ತರವನ್ನು ದಯಪಾಲಿಸುವಾತನಾಗಿರುವ ನಮ್ಮ ರಕ್ಷಕನಾದ ನಜರೇತಿನ ಯೇಸಪ್ಪ, ನಿನ್ನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಪಡೆದುಕೊಂಡು ಹೊಂದಿದ್ದೇವೆ ತಂದೆಯೇ. ಆಮೇನ್ 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 ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಕರ್ತನ ಸಮ್ಮುಖದಲ್ಲಿ ಮತ್ತೊಂದು ಸಾರಿ ನಿಮ್ಮೆಲ್ಲರೊಂದಿಗೂ ನಾನು ಈ ಪ್ರಕಾರ ಸೇರಿ ದೇವರನ್ನು ಮಹಿಮೆ ಪಡಿಸುವಂಥ ಭಾಗ್ಯವನ್ನು ದೇವರ ಅವಕಾಶ ಮಾಡಿಕೊಟ್ಟಿದ್ದಾನೆ. ಮತ್ತು ಗಿಲ್ಗಾಲ್ ಸ್ಟೋನ್ ಅವರು ಕೂಡ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಮುಖ್ಯವಾಗಿ ಈ ದಿನದಲ್ಲಿ ನಾವು ಕ್ರಿಸ್ತನ ಬರೋಣವು ಬಹಳ ಹತ್ತಿರವಾಗಿರುವುದರಿಂದ ನಾವು ಬಹಳ ಜಾಗೃತಿಯಿಂದ ಈಗಿನ ದಿನಮಾನಗಳಲ್ಲಿ ಜೀವಿಸುವಂಥವರಾಗಬೇಕು. ಅದನ್ನು ಬಹಳ ಕಡೆಗಳಲ್ಲಿ ನಾವು ಗಮನಿಸುತ್ತಾ ಇದ್ದೇವೆ. ನಿಜವಾಗಲೂ ತಿಮೋತಿ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವ ಪ್ರಕಾರ ಈ ದಿನಗಳು ಬಹಳ ಕಠಿಣ ಕಾಲಗಳು, ದುರ್ದಿನಗಳು ಅನ್ನುವಂಥದ್ದನ್ನು ನಾವು ವಾಕ್ಯ ನೆರವೇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ.
ಯಾಕಂತಂದ್ರೆ ಈ ದಿನಮಾನಗಳಲ್ಲಿ ಎಷ್ಟೋ ಕಡೆಗಳಲ್ಲಿ ಮಳೆಗಳು, ಭೂಕಂಪಗಳು, ಯುದ್ಧಗಳು ಮತ್ತು ನಾವು ಎಂದೆಂದಿಗೂ ಕಾಣಲಾರದ ಅನೇಕ ಘಟನೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮಳೆ ಬರುವುದರ ಮೂಲಕ ಪ್ರಳಯಗಳು ಆಗಿ ಅನೇಕ ಕಡೆಗಳಲ್ಲಿ ವಿಧವಾದ ಒಂದು ಅಪಾಯಗಳು ಮತ್ತು ಜನರು ಮರಣ ಹೊಂದುವಂಥದ್ದನ್ನು ನಾವು ನೋಡ್ತಿದ್ದೀವಿ. ಎಲ್ಲಿ ನೋಡಿದ್ರೂ ಭ್ರಷ್ಟಾಚಾರಗಳು, ಅನ್ಯಾಯಗಳು, ಮೋಸಗಳು, ಅಕ್ರಮಗಳು ನಡೀತಿದ್ದಾವೆ. ನೋಹನ ದಿನಗಳಲ್ಲಿದ್ದ ಪ್ರಕಾರ ಈ ದಿನಮಾನಗಳಲ್ಲಿ ದೇವರನ್ನೇ ಮರೆತು ಮನೆ ಕಟ್ಟಿಕೊಳ್ಳುವುದು ಅಥವಾ ಮದುವೆ ಮಾಡಿಕೊಳ್ಳುವುದು, ವಿಧವಾದ ಜನರು ಲೋಕದಲ್ಲಿ ಮಗ್ನರಾಗಿ ಮುಳುಗಿ ಹೋಗ್ತಾ ಇರುವುದನ್ನು ನಾವು ನೋಡ್ತಿದ್ದೀವಿ. ಎಷ್ಟು ಸುವಾರ್ತೆ ಹೇಳಿದ್ರು, ಎಷ್ಟು ದೇವರ ಬಗ್ಗೆ ತಿಳಿಸಿದ್ರು ಕೂಡ ಕಿವಿಗೊಡಲಾರದ ಪರಿಸ್ಥಿತಿಯಲ್ಲಿ ಇವತ್ತು ಅನೇಕರು ಇರುವಂಥವರಾಗಿದ್ದಾರೆ. ಅದಕ್ಕಾಗಿ ದೇವರ ವಾಕ್ಯದ ಮೂಲಕ ನಾವು ಕ್ರಿಸ್ತನ ಬರೋಣಕ್ಕೆ ಯಾವ ಪ್ರಕಾರ ಸಿದ್ಧರಾಗಬೇಕು, ಕ್ರಿಸ್ತನ ಬರೋಣಕ್ಕೆ ನಮ್ಮನ್ನು ನಾವು ಯಾವ ಪ್ರಕಾರ ಸರಿ ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನು ನಾವು ಈ ಸಮಯದಲ್ಲಿ ವಾಕ್ಯದಲ್ಲಿ ನೋಡಿಕೊಳ್ಳೋಣ. 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಅದರ 5ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣ ಪವಿತ್ರ ಮಾಡಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಪರಿಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು ಅಂತೇಳಿ. ಒಂದು ಮಾತ್ರ ನಾವು ನೋಡ್ತಿದ್ದೀವಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಪ್ರಾಣ, ಆತ್ಮ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ಅಂತೇಳಿ. ದೋಷವಿಲ್ಲದೆ ನಮ್ಮ ಪ್ರಾಣ, ಆತ್ಮ, ಶರೀರಗಳು ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಕಾಪಾಡಲ್ಪಡಬೇಕು, ಕಾಣಲ್ಪಡಬೇಕು ಅಂತೇಳಿ. ದೇವರು ಕಾಪಾಡ್ತಾನೆ ಮತ್ತು ಕಾಯ್ತಾನೆ ಕೂಡ. ಆದರೆ ನಾವು ಕೂಡ ಒಳ್ಳೆಯದನ್ನು ಕೆಟ್ಟದ್ದನ್ನು ಆರಿಸಿಕೊಳ್ಳುವಂತ ಒಂದು ಜ್ಞಾನವನ್ನು ದೇವರು ದಯಪಾಲಿಸಿರುವುದರಿಂದ ಒಳ್ಳೆ ನಡತೆಯಲ್ಲಿ ನಡೀಬೇಕು, ಒಳ್ಳೆಯವರಾಗಿ ಜೀವಿಸಬೇಕು ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು ಕರ್ತನ ಸಮ್ಮುಖದಲ್ಲಿ. ಯಾಕಂದ್ರೆ ದೇವರು ಪರಿಶುದ್ಧನು, ಪರಲೋಕವು ಪರಿಶುದ್ಧವಾದದ್ದು, ಅಲ್ಲಿ ಪಾಪವು ಪ್ರವೇಶವಾಗುವುದಿಲ್ಲ. ಅದಕ್ಕಾಗಿ ನಾವು ಈ ಲೋಕದಲ್ಲಿ ಇರಬೇಕಾದ್ರೆ ಯೇಸು ಕ್ರಿಸ್ತನನ್ನು ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಂಡು ರಕ್ಷಣೆ ಹೊಂದಿಕೊಂಡು ಆ ರಕ್ಷಣೆಯನ್ನು ಕಾಪಾಡಿಕೊಳ್ತಾ ನಾವು ಈ ಲೋಕದಲ್ಲಿ ಜೀವಿಸಬೇಕು. ಹಾಗೆ ಜೀವಿಸುವಾಗ ದೇವರು ನಮ್ಮನ್ನು ಪರಲೋಕದಲ್ಲಿ ತನ್ನ ಒಂದು ಗುಡಾರಗಳಲ್ಲಿ ಸೇರಿಸಿಕೊಳ್ಳುವವನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ನಿಜವಾಗಲೂ ನಮ್ಮನ್ನು ನಾವು ಕಾಪಾಡಲ್ಪಡಬೇಕು. ನಾವು ಜಾಗ್ರತೆ ವಹಿಸಬೇಕು. ನಾವು ಜಾಗ್ರತೆ ವಹಿಸುವಾಗ ಕರ್ತನ ಸಮ್ಮುಖದಲ್ಲಿ ನಾವು ಏನು ಅನ್ನುವಂಥದ್ದನ್ನು ನಾವು ಪರಿಶುದ್ಧತೆಯಲ್ಲಿ ನಿಲ್ಲುವುದಕ್ಕೆ ನಮಗೆ ದೇವರಾತ್ಮನು ಸಹಾಯ ಮಾಡುವವನಾಗಿದ್ದಾನೆ. ನೋಡ್ರಿ, ಆತನು ಮೇಘಗಳ ಮೇಲೆ ಪ್ರತ್ಯಕ್ಷನಾಗುವುದಕ್ಕಿಂತ ಮೊದಲೇ ಏನೇನು ಈ ಲೋಕದಲ್ಲಿ ನಡೀತವೆ ಅನ್ನುವಂಥದ್ದನ್ನು ನಾವು ನೋಡ್ತಿದ್ದೀವಿ. ಮತ್ತಾಯನು ಬರೆದ ಸುವಾರ್ತೆ 24-25ನೇ ಅಧ್ಯಾಯದಲ್ಲಿ ಅಂತ್ಯಕಾಲದಲ್ಲಿ ಏನೇನು ನಡೀತವನ್ನುವಂಥದ್ದನ್ನು ಯೇಸು ಸ್ವಾಮಿ ಆಗಿನ ದಿನದಲ್ಲೇ ಸ್ಪಷ್ಟವಾಗಿ ನಮಗೆ ಹೇಳಿದ್ದಾನೆ. ಹೀಗೆ ಹೇಳಿರುವಾಗ ನಾವು ಅವುಗಳನ್ನು ಓದಿಕೊಂಡವರಾಗಿ ಜಾಗ್ರತೆ ಉಳ್ಳವರಾಗಬೇಕು. ಅಂತ್ಯಕಾಲದಲ್ಲಿ ಏನೇನು ನಡೀತವೆ ಮತ್ತು ಏನೇನು ನಡೀತಾ ಇದ್ದಾವೆ, ಎಲ್ಲೆಲ್ಲಿ ನಡೀತಿದ್ದಾವೆ ಅನ್ನುವಂಥದ್ದನ್ನು ನಾವು ಗಮನಿಸುವಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಲಿಕ್ಕೆ ಅಥವಾ ಆತನ ಭಯಭಕ್ತಿಯಲ್ಲಿ ನಡೀಲಿಕ್ಕೆ ಒಂದು ದಾರಿ ಆಗ್ತದೆ. ಅದಕ್ಕಾಗಿಯೇ ನಾವು ಆತನ ಪ್ರತ್ಯಕ್ಷತೆಯಲ್ಲಿ ಶುದ್ಧರಾಗಿರುವಂತೆ, ಸಿದ್ಧರಾಗಿರುವಂತೆ ಪವಿತ್ರಾತ್ಮ ದೇವರು ಸಹಾಯ ಮಾಡಿ ನಡೆಸುವವನಾಗಿದ್ದಾನೆ. ನಾವು ಯೆಶಾಯನು ಬರೆದ ಗ್ರಂಥದಲ್ಲಿ ಒಂದು ಮಾತನ್ನು ನಾವು ನೋಡ್ತಿದ್ದೀವಿ. ಯೆಶಾಯನು ಬರೆದ ಗ್ರಂಥದಲ್ಲಿ ಯೇಸು ದೇವರು ತಾನೇ ಆದಿ ಕಾಲದಲ್ಲಿಯೇ ಅದನ್ನು ತಿಳಿಸಿದ್ದಾನೆ. 62ನೇ ಅಧ್ಯಾಯ, ಯೆಶಾಯನು ಬರೆದ ಗ್ರಂಥ 62ನೇ ಅಧ್ಯಾಯ ಅದರ 11ನೇ ವಾಕ್ಯದಲ್ಲಿ, ಇಗೋ ನಿನ್ನ ರಕ್ಷಣೆಯು
ಸಮೀಪವಾಯಿತು. ಯೆಹೋವನು ದಯಪಾಲಿಸುವ ಬಹುಮಾನವು ಆತನೊಂದಿಗಿದೆ, ಆತನು ಅನುಗ್ರಹಿಸುವ ಪ್ರತಿಫಲವು ಆತನ ಮುಂದಿದೆ ಎಂದು ಚೀಯೋನೆಂಬಾಕೆಗೆ ಹೇಳಿರಿ ಎಂಬುದಾಗಿ ಯೆಹೋವನು ಭೂಮಿಯ ಕಟ್ಟ ಕಡೆಯವರೆಗೂ ಅಪ್ಪಣೆ ಮಾಡಿದ್ದಾನೆ. ನೋಡ್ರಿ, ದೇವರ ಒಂದು ರಕ್ಷಣೆಯ ದಿನ ಸಮೀಪವಾಯಿತು. ದೇವರು ದಯಪಾಲಿಸುವ ಬಹುಮಾನವು ಆತನೊಂದಿಗಿದೆ, ಆತನು ಅನುಗ್ರಹಿಸುವ ಪ್ರತಿಫಲವು ಆತನ ಮುಂದಿದೆ ಅಂಥೇಳಿ. ನಿಜವಾಗಲೂ ದೇವರ ಒಂದು ರಕ್ಷಣೆಯ ದಿನ, ದೇವರನ್ನು ನಂಬಿದ ಮಕ್ಕಳಿಗೆ, ಆತನನ್ನು ಹಿಂಬಾಲಿಸುವ ಮಕ್ಕಳಿಗೆ ರಕ್ಷಣೆಯ ದಿನ ಬಹಳ ಸಮೀಪವಾಗಿದೆ. ಅದನ್ನು ದೇವರು ಹೇಳ್ತಿದ್ದಾನೆ. ಮತ್ತು ಆ ರಕ್ಷಣೆಯ ದಿನ ಸಮೀಪವಾಗಿರುವಾಗ ಪ್ರತಿಯೊಬ್ಬರಿಗೆ ಪ್ರತಿಫಲವು ಕೊಡಲಿಕ್ಕೆ ಆತನ ಕೈಯಲ್ಲಿದೆ, ಆತನ ಮುಂದಿದೆ ಅನ್ನುವಂಥದ್ದನ್ನು ಆ ವಾಕ್ಯದಲ್ಲಿ ನೋಡ್ತಿದ್ದೀವಿ. ನಾವು ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ, ಆದರೆ ಆತನಿಗಾಗಿ ಯಾವ ಪ್ರಕಾರ ಜೀವಿಸ್ತಿದ್ದೀವಿ, ಎಷ್ಟು ಪ್ರಯಾಸ ಪಡ್ತಿದ್ದೀವಿ, ಎಷ್ಟು ಯೋಗ್ಯರಾಗಿ ನಡೆದುಕೊಳ್ತಾ ಇದ್ದೀವಿ, ಅದರ ಮೇಲೆ ದೇವರು ನಮಗೆ ಪ್ರತಿಫಲ ಕೊಡುವವನಾಗಿದ್ದಾನೆ. ಈ ಪ್ರತಿಫಲ ಆವಾಗ ನಾವು ಬಹುಮಾನ ತೆಗೆದುಕೊಳ್ಳುವಾಗ ನಮಗೆ ಅಲ್ಲಿ ಸಂತೋಷವಾಗ್ತದೆ. ಅದಕ್ಕಾಗಿಯೇ ಆ ಪ್ರತಿಫಲ ಹೊಂದಿಕೊಳ್ಳುವುದಕ್ಕಾಗಿಲೇ ಇಲ್ಲಿನೇ ನಾವು ಕರ್ತನ ಸಮ್ಮುಖದಲ್ಲಿ ಏನ್ ಮಾಡಬೇಕು, ಆತನಿಗಾಗಿ ದುಡಿಬೇಕು, ಆತನಿಗಾಗಿ ನಡಿಬೇಕು, ಆತನನ್ನು ನಾವು ಮಹಿಮೆ ಪಡಿಸುತ್ತಾ ಇರಬೇಕು. ಅದು ಯೆಶಾಯನು ಬರೆದ ಗ್ರಂಥದಲ್ಲಿ ಆ ವಾಕ್ಯದಲ್ಲಿ ನಾವು ನೋಡಿಕೊಳ್ಳುವವರಾಗಿದ್ದೇವೆ. ಕ್ರಿಸ್ತನ ಬರೋಣಕ್ಕೆ ನಮ್ಮನ್ನೇ ನಾವು ಸರಿ ಮಾಡಿಕೊಳ್ಬೇಕು, ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು. ದೇವರು ಖಂಡಿತವಾಗಲೂ ಅವಾಗ ನಮ್ಮನ್ನು ತನ್ನ ಸನ್ನಿಧಾನಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವವನಾಗಿದ್ದಾನೆ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ, ನಾವು 29ನೇ ವಾಕ್ಯದಲ್ಲಿ ನಾವು ನೋಡ್ತಿದ್ದೀವಿ, ದುಷ್ಟನ ಮುಖದಲ್ಲಿ ಲಜ್ಜೆಯಿಲ್ಲ, ಸತ್ಯವಂತನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುತ್ತಿರುವನು ಅಂತೇಳಿ. ಸತ್ಯವಂತನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುತ್ತಿರುವನು ಅಂತೇಳಿ ತೆಲುಗು ಬೈಬಲ್ನಲ್ಲಿ ಮತ್ತು ಇಂಗ್ಲಿಷ್ ಭಾಷಾಂತರದಲ್ಲಿ ಯಥಾರ್ಥವಂತನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುತ್ತಿರುವನು ಅನ್ನುವಂಥ ವಾಕ್ಯ ನಾವು ನೋಡ್ತಿದ್ದೀವಿ. ನಿಜವಾಗಲೂ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಲಿಕ್ಕೆ ಯಾವಾಗ ಸಾಧ್ಯ ಅಂತಂದ್ರೆ, ನಾವು ಸತ್ಯವಂತರಾದಾಗ ಅಥವಾ ಯಥಾರ್ಥವಂತರಾದಾಗ ನಮ್ಮನ್ನು ನಾವು ಸರಿಪಡಿಸಿಕೊಳ್ತೀವಿ. ಕಪಟ ಉಳ್ಳಂಥವರು ತಮ್ಮನ್ನು ತಾವು ಸರಿ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಒಳಗೊಂದಿರ್ತದೆ, ಹೊರಗೊಂದಿರ್ತದೆ, ಮತ್ತು ಅವರಿಗೆ ದೇವರ ಭಯ ಅನ್ನುವಂಥದ್ದು ಇರುವುದಿಲ್ಲ. ಯಥಾರ್ಥವಂತರಿಗೆ ದೇವರ ಭಯ ಇರುವುದರಿಂದಲೇ ಅವರು ಯಥಾರ್ಥವಾಗಿರ್ತಾರೆ. ಒಳಗೆ ಇದ್ದದ್ದೇ ಅವರ ಬಾಯಲ್ಲಿ ಬರ್ತದೆ, ಅವರು ಹೊರಗಡೆ ಕೂಡ ತೋರಿಸ್ಕೊಂತಾರೆ. ಆದರೆ ಕಪಟ ಉಳ್ಳಂಥವರಿಗೆ, ಕಪಟ ಭಕ್ತಿ ಉಳ್ಳಂಥವರಿಗೆ ತಮ್ಮ ನಡತೆಯನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಆ ಕಪಟ ಉಳ್ಳಂಥವರು ಕುಯುಕ್ತಿ ಕಾರ್ಯಗಳನ್ನು ಕಲ್ಪಿಸಿಕೊಳ್ಳಬಹುದು, ಹೊಟ್ಟೆ ಕಿಚ್ಚು ತುಂಬಿರಬಹುದು, ದ್ವೇಷ ತುಂಬಿರಬಹುದು, ಒಳಗಡೆ ವಿಷ ಇಟ್ಕೊಂಡು ಹೊರಗಡೆ ಸಿಹಿಯಾದ ಮಾತುಗಳು ಮಾತಾಡಬಹುದು, ವಿಧ ವಿಧವಾದ ರೀತಿಯಲ್ಲಿ ಆಲೋಚನೆಯಲ್ಲಿ ಕೆಟ್ಟದಿಟ್ಕೊಂಡು ಮುಖದಲ್ಲಿ ನೋಡಿದ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ಕಾಣೋದು ಇರ್ತದೆ. ಅದು ಕಪಟ ಭಕ್ತಿ. ಅವರು ತಮ್ಮನ್ನು ತಾವು ಸರಿ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಆದರೆ ಯಥಾರ್ಥವಂತರು, ಸತ್ಯವಂತರು ತಮ್ಮ ನಡತೆಯನ್ನು ಸರಿ ಮಾಡಿಕೊಳ್ತಾರೆ. ದೇವರ ವಾಕ್ಯದ ಪ್ರಕಾರ ನಡಿಲಿಕ್ಕೆ ತಮ್ಮನ್ನು ಒಪ್ಪಿಸಿಕೊಡ್ತಾರೆ. ಭಯಭಕ್ತಿಯಲ್ಲಿ ನಡೀತಿರ್ತಾರೆ. ಅವರಲ್ಲಿ ದ್ವೇಷ, ಕಪಟ, ಹೊಟ್ಟೆ ಕಿಚ್ಚು, ಕಪಟ ಭಕ್ತಿ ಇರೋದಿಲ್ಲ. ಯಾಕಂತಂದ್ರೆ ಅವರಲ್ಲಿ ಯಥಾರ್ಥತೆ ಇರ್ತದೆ. ಅವರು ಸ್ವಾಭಿಮಾನದಿಂದ ದೇವರಿಗಾಗಿ ಜೀವಿಸುವಂಥವರಾಗಿರ್ತಾರೆ. ಅದಕ್ಕಾಗಿ ಈ ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತಿದ್ದೀವಿ, ಯಥಾರ್ಥವಂತರು ಅಥವಾ ಸತ್ಯವಂತನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುತ್ತಿರುವನು ಅಂತೇಳಿ. ಈ ಸತ್ಯವಂತನು ಅಥವಾ ಯಥಾರ್ಥವಂತನು ತನ್ನ ನಡತೆಯನ್ನು ಸರಿ ಮಾಡಿಕೊಳ್ತಾ ಇರೋದರಿಂದ ಕ್ರಿಸ್ತನ ಬರೋಣದಲ್ಲಿ ಅವರು ಎತ್ತಲ್ಪಡ್ತಾರೆ. ಕ್ರಿಸ್ತನ ಬರೋಣದಲ್ಲಿ ದೇವರೊಂದಿಗೆ ಅವರು ಎತ್ತಲ್ಪಡುವಂಥವರಾಗ್ತಾರೆ. ಅದಕ್ಕಾಗಿ ಯೇಸು ಸ್ವಾಮಿ ಯಾವಾಗಲೂ ಆತನು ಯಥಾರ್ಥವಂತರನ್ನು ಆಶೀರ್ವಾದ ಮಾಡ್ತಾನೆ. ನಾವು ವಾಕ್ಯದಲ್ಲಿ ನೋಡ್ತೀವಿ, ಯಥಾರ್ಥವಂತರ ಮೇಲೆ ದೇವರು ಬೆಳಕಾಗಿ ಮೂಡುವನು, ಆತನು ಜ್ಯೋತಿಯಾಗಿ ಅವರ ಮೇಲೆ ಮೂಡುವನು ಅಂತೇಳಿ. ಅಂದ್ರೆ ಯಥಾರ್ಥವಂತರಿಗೆ ದೇವರೇ ದಾರಿ ತೋರಿಸ್ತಾನೆ, ಬೆಳಕು ಕೊಡ್ತಾನೆ. ಅವರಿಗೆ ಯಾವ ಭಯವೂ ಇರದ ಹಾಗೆ
ದೇವರು ಕಾರ್ಯ ಮಾಡ್ತಾನೆ. ಅದಕ್ಕಾಗಿ ನಮ್ಮ ನಡತೆಯನ್ನು ಕ್ರಿಸ್ತನ ಬರೋಣಕ್ಕಾಗಿ ಸರಿ ಮಾಡಿಕೊಳ್ಳಬೇಕಾದ್ರೆ ಯಥಾರ್ಥವಂತರಾಗಿರಬೇಕು. ಮತ್ತು ನಾವು ಸತ್ಯವಂತರಾಗಿರುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸ್ತಾನೆ. ನಮ್ಮೆಲ್ಲರಿಗೂ ತಿಳಿದಿರುವಂಥ ಒಂದು ವಾಕ್ಯ ಏನಂತಂದ್ರೆ, ಯೆಶಾಯನು ಬರೆದ ಗ್ರಂಥ 38ನೇ ಅಧ್ಯಾಯ 1-8 ವಾಕ್ಯಗಳಿಗೆ ನೋಡುವಾಗ ಅಲ್ಲಿ ಒಬ್ಬ ರಾಜನಿಗೆ ಯೆಶಾಯನು ಅನ್ನುವಂಥ ಆತನು ಏನು ಹೇಳ್ತಿದ್ದಾನೆ, ನಿನ್ನ ಮನೆಯನ್ನು ಸರಿ ಮಾಡಿಕೋ, ನೀನು ಮರಣ ಹೊಂದುವ ಹಾಗೆ ಇದ್ದಿ, ಅದಕ್ಕಾಗಿ ನಿನ್ನ ಮನೆಯನ್ನು ಸರಿ ಮಾಡಿಕೋ ಅಂತೇಳಿ. ಅದು ಬೇರೆ ವಿಧವಾದ ರೀತಿಯಲ್ಲಿ ಇದ್ರೂ ಕೂಡ ಕ್ರಿಸ್ತನ ಬರೋಣಕ್ಕಾಗಿ ನಮ್ಮ ಮನೆಗಳನ್ನು ಕೂಡ ನಾವು ಸರಿ ಮಾಡಿಕೊಳ್ಬೇಕು, ನಮ್ಮ ಕುಟುಂಬವನ್ನು ಸರಿ ಮಾಡ್ಕೋಬೇಕು, ನಮ್ಮ ಮಕ್ಕಳನ್ನು ಸರಿ ಮಾಡ್ಕೋಬೇಕು ದೇವರ ಬರೋಣಕ್ಕಾಗಿ. ಇವತ್ತು ನಾವು ಕುಟುಂಬದವರಾಗಿ ಅಥವಾ ಕುಟುಂಬದ ಸದಸ್ಯರುಗಳಾಗಿ ದೇವರ ಬರೋಣಕ್ಕೆ ಸರಿ ಮಾಡಿಕೊಂಡಿಲ್ಲ ಅಂತಂದ್ರೆ ಅನ್ಯರಿಗೆ ನಾವು ಯಾವ ಪ್ರಕಾರ ಸಾಕ್ಷಿಯಾಗಿರ್ತೀವಿ, ಅನ್ಯರಿಗೆ ಯಾವ ಪ್ರಕಾರ ಸುವಾರ್ತೆ ಹೇಳ್ತೀವಿ ಅನ್ನುವಂಥದ್ದನ್ನು ನಾವು ಮರಿಬಾರದು. ಯೆಹೋಶುವನು ಹೇಳುವ ಪ್ರಕಾರ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅನ್ನುವಂಥ ಒಂದು ಮಾತು ನಮ್ಮ ಕುಟುಂಬದಲ್ಲಿ ಕೂಡ ಹೇಳುವವರಾಗಬೇಕು. ನಿಜವಾಗಲೂ ಇವತ್ತು ಕುಟುಂಬದಲ್ಲಿನೇ ಗಂಡನ ಒಂದು ರೀತಿ, ಹೆಂಡತಿ ಒಂದು ರೀತಿ, ಮಕ್ಕಳು ಒಂದು ರೀತಿ, ಭಯಭಕ್ತಿ ಇಲ್ಲದ ಜೀವಿತ, ವಿಧ ವಿಧವಾದ ಲೋಕಾನುಸಾರವಾದ ನಡತೆಗಳು ಕುಟುಂಬದಲ್ಲಿ ಇರುವಾಗ ಒಬ್ರಿಗೊಬ್ರು ಎಚ್ಚರಿಸೋದಿಲ್ಲ. ಮನೆ ಯಜಮಾನನೇ ಒಂದು ದಾರಿಯಲ್ಲಿದ್ದರೆ ಮಕ್ಕಳೆಲ್ಲರೂ ಒಂದು ದಾರಿಯಲ್ಲಿ ಇರುವಂಥವ್ರಾಗ್ತಾರೆ. ಅದಕ್ಕಾಗಿ ನಾವು ಈ ವಾಕ್ಯದ ಮೂಲಕ ತಿಳ್ಕೊಳ್ಬೇಕಾದಂಥ ವಿಷಯ ಏನಂತಂದ್ರೆ, ನಿನ್ನ ಮನೆಯನ್ನು ನಿನ್ನ ಮನೆಯ ವಿಷಯದಲ್ಲಿ ನೀನು ವ್ಯವಸ್ಥೆ ಮಾಡಿಕೋ, ನೀನು ಉಳಿಯುವ ಹಾಗಿಲ್ಲ ಅಂತೇಳಿ ಅಲ್ಲಿ ಹೇಳ್ತದೆ. ನಾವು ಇದನ್ನು ತೆಗೆದುಕೊಳ್ಳುವಾಗ ದೇವರ ಬರೋಣ ಹತ್ತಿರವಾಗಿದೆ. ನಮ್ಮ ಮನೆ ವ್ಯವಸ್ಥೆಯನ್ನು ಅಥವಾ ನಮ್ಮ ಮನೆಯನ್ನು ಸರಿ ಮಾಡಿಕೊಳ್ಬೇಕು, ಕುಟುಂಬವನ್ನು ಸರಿ ಮಾಡಿಕೊಳ್ಬೇಕು, ಪ್ರಾರ್ಥನೆಯಲ್ಲಿ ಸರಿ ಮಾಡ್ಕೋಬೇಕು. ಕುಟುಂಬ ಪ್ರಾರ್ಥನೆಗಳಿಲ್ಲ ಅನೇಕ ಮನೆಗಳಲ್ಲಿ, ಕುಟುಂಬ ಪ್ರಾರ್ಥನೆಗಳಿಲ್ಲ, ಉದಯ ಕಾಲದ ಪ್ರಾರ್ಥನೆಗಳಿಲ್ಲ, ಕುಟುಂಬವಾಗಿ ಸಭೆಗೆ ಹೋಗುವಂಥ ಪರಿಸ್ಥಿತಿಯಲ್ಲಿಲ್ಲ. ಇವತ್ತು ವಿಧ ವಿಧವಾದ ರೀತಿಯಲ್ಲಿ ಕುಟುಂಬಗಳು ಗಲಿಬಿಲಿ ಆಗ್ತವೆ. ಒಂದು ಮಾತ್ರ ಸತ್ಯ ನಾವು ತಿಳ್ಕೊಬೇಕೇನಂತಂದ್ರೆ, ಕುಟುಂಬವನ್ನು ಕೆಡಿಸುವಂಥವನು ಸೈತಾನನು. ಅನೇಕ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ, ಅನೇಕ ಕುಟುಂಬಗಳಲ್ಲಿ ಬಿರುಕುಗಳು, ಗಂಡ ಹೆಂಡತಿಯ ಮಧ್ಯದಲ್ಲಿ ಅನೇಕ ರೀತಿಯ ಜಗಳಗಳು, ಒಡಕುಗಳು, ಬಿರುಕುಗಳು, ಅಸಮಾಧಾನಗಳು. ಗಾದೆ ಮಾತು ಹೇಳ್ತಾರಲ್ಲ, ಎತ್ತಿ ಎರಿಗೆಳೆದ್ರೆ ಕ್ವಾಣ ಕೆರಿಗೆಳ್ತೈತೆ ಅನ್ನುವ ರೀತಿಯಲ್ಲಿ ಮನೆಯನ್ನು, ಕುಟುಂಬವನ್ನು ದೇವರ ಬರೋಣಕ್ಕಾಗಿ ಸರಿ ಮಾಡ್ಕೋಬೇಕು. ದೇವರ ಬರೋಣ ಹತ್ತಿರವಾಗ್ತಾ ಇದೆ. ನಿಜವಾಗಲೂ ದೇವರಿಗೆ ಸ್ತೋತ್ರ. ನಾವು ಗಮನಿಸಬೇಕು, ವಾಕ್ಯದಲ್ಲಿ ದೃಢವಾಗಿ ಕುಟುಂಬವು ನಿಲ್ಲಬೇಕು. ಅದಕ್ಕೆ ಸ್ವಾಮಿ ಹೇಳಿದ್ದಾನೆ, ಈ ನನ್ನ ಮಾತುಗಳನ್ನು ಕೇಳಿ ಅವುಗಳ ಪ್ರಕಾರ ನಡೆಯುವವನು ಬಂಡೆಯ ಮೇಲೆ ತನ್ನ ಮನೆಯನ್ನು ಕಟ್ಟಿಕೊಳ್ಳುವ ಬುದ್ಧಿವಂತನಿಗೆ ಹೋಲಿಕೆಯಾಗುವನಂತೇಳಿ. ಆ ನಿಟ್ಟಿನಲ್ಲಿ ನಾವು ಕುಟುಂಬವನ್ನು ಸರಿ ಮಾಡ್ಕೋಬೇಕು. ಮನೆಯನ್ನು ಸರಿ ಮಾಡಿಕೊಳ್ಳದೆ ಇದ್ರೆ ನಮಗೆ ಬಹಳ ಕಷ್ಟಕರವಾದ ಜೀವಿತ ಇರುವಂಥದ್ದಾಗಿದೆ. ಅದೇ ಜ್ಞಾನೋಕ್ತಿಯಲ್ಲಿ 24ನೇ ಅಧ್ಯಾಯದಲ್ಲಿ ನಾವು ನೋಡ್ತಿರ್ಬೇಕಾದ್ರೆ 24ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ, ನಿನ್ನ ಕೆಲಸದ ಸಾಮಾನುಗಳನ್ನು ಸುತ್ತಲೂ ಆಣಿ ಮಾಡು, ನಿವೇಶನದಲ್ಲಿ ಸಿದ್ಧಪಡಿಸು, ಆಮೇಲೆ ಮನೆಯನ್ನು ಕಟ್ಟಿಕೋ, ಕಾರಣವಿಲ್ಲದೆ ನೆರೆಯವನ ವಿರುದ್ಧವಾಗಿ ಸಾಕ್ಷಿ ಹೇಳಬೇಡ, ಮಾತಿನಿಂದ ಮೋಸ ಮಾಡುವೆಯಾ. 26ರಿಂದ 27ನೇ ವಾಕ್ಯದಿಂದ 28 ವಾಕ್ಯದವರೆಗೆ ನಾವು ನೋಡ್ತಿದ್ದೀವಿ. ನಿನ್ನ ಕೆಲಸದ ಸಾಮಾನುಗಳನ್ನು ಸುತ್ತಲೂ ಆಣಿ ಮಾಡು. ಮತ್ತೊಂದು ಮಾತಿನಲ್ಲಿ ನಾವು ಹೇಳಬೇಕಾದ್ರೆ, ದೇವರು ನಮಗೆ ಕೊಟ್ಟಂತ ಕೆಲಸದಲ್ಲಿ ಏನು ತಲಾಂತುಗಳು ಕೊಟ್ಟಿದ್ದಾನೆ, ಏನು ವರಗಳು ಕೊಟ್ಟಿದ್ದಾನೆ, ಅವುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು. ಬಹಳ ಪ್ರಾಮುಖ್ಯ. ಇವತ್ತು ವ್ಯವಸಾಯಕ್ಕೆ ಹೋಗುವಂಥವರು ಅವರ ಸಾಮಾನುಗಳನ್ನು ಸರಿ ಮಾಡ್ಕೊಳ್ತಾರೆ. ಇಂದಿನ ದಿವಸವೇ ಅದು ರಂಟೆ ಇರಲಿ, ಕುಂಟೆ ಇರಲಿ, ಏನೇ ಇರಲಿ ಅದನ್ನು ಸರಿ ಮಾಡ್ಕೊಳ್ತಾರೆ. ಎತ್ತುಗಳನ್ನು ಸರಿ ಮಾಡ್ಕೊಳ್ತಾರೆ. ನಾಳೆ ಬಿತ್ತುವುದಕ್ಕೆ ಹೋಗ್ಬೇಕು, ಯಾವ್ಯಾವ ಸಾಮಾನು ಬೇಕು, ಏನೇನು ಬೇಕು ಅಂತೇಳಿ ರೈತನ ಯಾವ ಪ್ರಕಾರ ಸಿದ್ಧ ಮಾಡ್ಕೊಳ್ತಾನೋ
ಅದೇ ಪ್ರಕಾರ ದೇವರ ಮಕ್ಕಳಾದ ನಾವು ನಮಗೆ ದೇವರು ಕೊಟ್ಟಂತ ಕೆಲಸದ ಸಾಮಾನುಗಳ ವಿಷಯದಲ್ಲಿ ನಾವು ಜಾಗ್ರತೆ ಉಳ್ಳವರಾಗಬೇಕು ಅನ್ನುವಂಥದ್ದನ್ನು ಮರೆಯಬಾರದು. ಪೌಲನ್ ಹೇಳ್ತಾನೆ, ಮತ್ತೊಬ್ಬರ ವಿಷಯದಲ್ಲಿ ತಲೆ ಹಾಕಬೇಡ ಅಂತೇಳಿ. ಅನೇಕರು ತಮ್ಮ ಕೆಲಸದಲ್ಲಿ ಜವಾಬ್ದಾರಿಯಾಗಿರದೆ ಇನ್ನೊಬ್ಬರ ಕುರಿತು ಅನೇಕ ವಿಷಯಗಳನ್ನು ಮಾಡುವವರಾಗಿದ್ದಾರೆ. ಅದಕ್ಕಾಗಿ ನಾವು ಇನ್ನೊಬ್ಬರ ವಿಷಯದಲ್ಲಿ ನಾವು ಕಾರಣವಿಲ್ಲದೆ ಯಾವುದೇ ರೀತಿ ವಿರುದ್ಧವಾದ ಸಾಕ್ಷಿ ವಿಷಯಗಳನ್ನು ಮಾತಾಡಬಾರದು. ಅನೇಕ ವಿಷಯಗಳನ್ನು ವಾಕ್ಯದಲ್ಲಿ ನಾವು ನೋಡ್ತಿದ್ದೀವಿ. ಒಂದು ಮಾತು, ದೇವರು ನಮಗೆ ಕೊಟ್ಟಂತ ಕೆಲಸ ಏನಾಗಿದೆ, ಆ ಕೆಲಸದಲ್ಲಿ ನಾವು ಎಷ್ಟು ನಿಯತ್ತಾಗಿ ಯೋಗ್ಯರಾಗಿ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡ್ಕೋಬೇಕು. ಪೌಲನು ಅದಕ್ಕೆ ಹೇಳ್ತಾನೆ, ಇತರರನ್ನು ನಾನು ಕೆಲಸಕ್ಕೆ ಕರೆದ ಮೇಲೆ, ಸೇವೆಗೆ ಕರೆದ ಮೇಲೆ ನಾನು ಹಿಂದಕ್ಕೆ ಬಿದ್ದು ನಾನೇ ಅಯೋಗ್ಯನಂತ ಅನಿಸ್ಕೊಳ್ತೀನೇನೋ, ಅದಕ್ಕಾಗಿ ನನ್ನ ದೇಹವನ್ನು ನಾನೇ ಜಜ್ಜಿಕೊಳ್ತೀನಿ, ಯೋಗ್ಯತೆ ಇನ್ನೂ ಯೋಗ್ಯನಾಗಿ ನಡೆದುಕೊಳ್ಳುವುದಕ್ಕಾಗಿ ಅನ್ನುವ ಮಾತನ್ನು ಪೌಲನು ಹೇಳ್ತಾನೆ. ನಿಜವಾಗಲೂ ನಮ್ಮ ಕೆಲಸಗಳು ನಾವೆಷ್ಟೋ ಮಾಡಿಕೊಳ್ತೀವಿ. ದೇವರ ಕೆಲಸ ನಾವು ಯಾವ ಪ್ರಕಾರ ಮಾಡ್ತಾ ಇದ್ದೀವಿ, ದೇವರಿಗಾಗಿ ಎಷ್ಟು ದುಡಿತಿದ್ದೀವಿ, ಎಷ್ಟು ನಡೀತಾ ಇದ್ದೀವಿ, ಅದು ಬಹಳ ಪ್ರಾಮುಖ್ಯ. ಯಾಕಂದ್ರೆ ಯೇಸು ಸ್ವಾಮಿ ಬಂದಾಗ, ಅಲ್ಲಿ ಎತ್ತಲ್ಪಟ್ಟಾಗ ಆತನು ಕೇಳ್ತಾನೆ, ನೀನು ಎಷ್ಟು ನನಗಾಗಿ ದುಡಿದಿದ್ದೀಯೋ ಅಷ್ಟು ಪ್ರತಿಫಲ, ಮತ್ತು ನೀನು ಎಷ್ಟು ಆತ್ಮಗಳನ್ನು ತೆಗೆದುಕೊಂಡು ಬಂದಿದ್ದೀಯೋ ಅಷ್ಟು ಪ್ರತಿಫಲ ಅನ್ನುವಂಥದ್ದು ದೇವರಲ್ಲಿ ಹೇಳುವಂಥವನಾಗಿದ್ದಾನೆ. ಈ ಲೋಕದಲ್ಲಿ ನಮಗಾಗಿಯೇ ಜೀವಿಸಿ ನಮ್ಮ ಕೆಲಸಗಳೇ ನೋಡಿಕೊಂಡು ಮತ್ತು ನಾವು ಈ ಲೋಕದಲ್ಲಿ ದೇವರಿಗಾಗಿ ಏನು ಮಾಡಲಾರದೆ ಹೋದರೆ ಪರಲೋಕದಲ್ಲಿ ಪ್ರತಿಫಲ ಇರೋದಿಲ್ಲ. ಅದಕ್ಕಾಗಿ ನಿನ್ನ ಕೆಲಸದ ವಿಷಯದಲ್ಲಿ, ನಮ್ಮ ಕೆಲಸದ ವಿಷಯದಲ್ಲಿ ಜಾಗ್ರತೆ ಉಳ್ಳವರಾಗಬೇಕು. ಕೇವಲ ಸೇವಕರು ಮಾತ್ರ ಸೇವೆಯಲ್ಲಿ ನಡಿಬೇಕು ಅನ್ನುವಂಥ ಭಾವನೆ ವಿಶ್ವಾಸಿಗಳಲ್ಲಿ ಎಷ್ಟೋ ಜನರಲ್ಲಿ ಇದೆ. ಆದರೆ ನಿಜವಾಗಲೂ ದೇವರ ದರ್ಶನ ಅಥವಾ ನಮ್ಮ ದರ್ಶನ ಅದಲ್ಲ. ಆದಿ ಅಪೋಸ್ತಲರು ಎಲ್ಲರೂ ಒಕ್ಕಟ್ಟಾಗಿ ಸೇವೆ ಮಾಡ್ತಿದ್ರು, ಅವರು ಮನೆಗಳಲ್ಲಿ ಸೇರ್ತಿದ್ರು, ಅವರು ಪ್ರಾರ್ಥನೆಯಲ್ಲಿ ನಿರತರಾಗಿದ್ರು, ಸಹೋದರ ಅನ್ಯೋನ್ಯತೆಯಲ್ಲಿ ಒಂದಾಗಿದ್ರು, ಕೊಡುವುದರಲ್ಲಿ ಕೂಡ ಕೈ ಜೋಡಿಸ್ತಾ ಇದ್ರು ಆದಿ ಅಪೋಸ್ತಲರ ಕಾಲಗಳಲ್ಲಿ. ಅವಾಗ ಸಭೆ ಅದು ಬಹಳ ಬ್ರಹ್ಮಾಂಡವಾಗಿ ಬೆಳೆಯಿತು, ಬಹಳ ವೇಗವಾಗಿ ದೊಡ್ಡದಾಗಿ ಬೆಳೀತು. ಅಲ್ಲಿ ನಾವು ನೋಡ್ತಿದ್ದೀವಿ, ಆ ಕ್ರಿಯೆಗಳು ಅವರಲ್ಲಿ ಇರುವುದರಿಂದ ಅದ್ಭುತ ಕಾರ್ಯಗಳು ನಡೆದವು, ಸೂಚಕ ಕಾರ್ಯಗಳು ನಡೆದವು. ಅದಕ್ಕಾಗಿ ದೇವರು ನಮಗೆ ಕೊಟ್ಟಂತ ಕೆಲಸದಲ್ಲಿ ನಾವು ಪ್ರಯಾಸ ಪಡೋಣ. ನಮ್ಮ ತಲಾಂತುಗಳನ್ನು, ನಮಗೆ ಕೊಟ್ಟಂತ ವರಗಳನ್ನು ನಾವು ದೇವರಿಗಾಗಿ ಉಪಯೋಗ ಮಾಡಿಕೊಳ್ಳುವಾಗ ದೇವರು ಖಂಡಿತವಾಗಲೂ ಆಶೀರ್ವಾದ ಮಾಡಿ ನಡೆಸ್ತಾನೆ. ನಾವು ಆದಿಕಾಂಡ 6ನೇ ಅಧ್ಯಾಯ 5ರಿಂದ 9 ವಾಕ್ಯ, 5ನೇ ವಾಕ್ಯ 9ನೇ ವಾಕ್ಯ ನೋಡುವಾಗ, ಭೂಲೋಕದಲ್ಲಿ ಜನರೆಲ್ಲರೂ ತಮ್ಮ ನಡತೆಯನ್ನು ಕೆಡಿಸಿಕೊಂಡಿದ್ದರು. ನೋಡ್ರಿ, 120 ವರ್ಷ ಆತ ನೋಹನು ಸುವಾರ್ತೆ ಹೇಳುತ್ತಿದ್ದಾಗಲೂ ಜನರೆಲ್ಲರೂ ಕೇಳಲಿಲ್ಲ. ತಮ್ಮ ನಡತೆಯನ್ನು ಕೆಡಿಸಿಕೊಂಡಿದ್ರು, ಸರಿ ಮಾಡಿಕೊಳ್ಳಲಿಲ್ಲ, ಗೇಲಿ ಮಾಡ್ತಿದ್ರು ಅವರು. ಆದರೆ ಒಂದು ದಿನ ಬಂತು, ಮಹಾಪ್ರಳಯ ಬಂತು. ದೇವರು ಈ ಪ್ರಳಯದ ಮೂಲಕ ಇಡೀ ಲೋಕವನ್ನೇ ನಾಶ ಮಾಡಬೇಕನ್ನುವಂಥ ಒಂದು ಯೋಜನೆ ಅವರು ಕೇಳಲಿಲ್ಲ, ತಿಳ್ಕೊಳ್ಳಲಿಲ್ಲ. ಹಂಗಾಗಿ ಅವರು ಪ್ರಳಯದಲ್ಲೇ ನಾಶವಾದರೆಲ್ಲರು. ನೋಹನ ಕುಟುಂಬ, ನೋಹನು ರಕ್ಷಣೆ ಹೊಂದಿದ. ತಮ್ಮ ನಡತೆಯನ್ನು ಸರಿ ಮಾಡಿಕೊಳ್ಳದಿದ್ರೆ ನೋಹನ ಕಾಲದಲ್ಲಿ ಆದ ಪ್ರಕಾರ ಅದು ಪ್ರಳಯದ ಮೂಲಕ ನಾಶವಾದರು. ಆದರೆ ಈಗ ಅದಲ್ಲ, ಬೆಂಕಿಯ ಪ್ರಳಯವೇ ಅವರನ್ನು ಯಾವಾಗಲೂ ದಹಿಸುವಂಥದ್ದಾಗ್ತದೆ. ಬಹಳ ಎಚ್ಚರಿಕೆ ಉಳ್ಳವರಾಗಬೇಕು. ದೇವರ ಮಾತುಗಳನ್ನು ಅಲಕ್ಷ್ಯ ಮಾಡಬೇಡ. ಸೇವಕರ ಮಾತನ್ನು ನೀನು ತಾತ್ಸಾರ ಮಾಡಬೇಡ. ಸೇವಕರು, ದೇವರ ಮಾತುಗಳು ನಿನ್ನನ್ನು ಸಿದ್ಧಪಡಿಸ್ತವೆ, ಶುದ್ಧೀಕರಿಸ್ತವೆ, ದೇವರ ಸಮ್ಮುಖದಲ್ಲಿ ನಿಲ್ಲುವಂತೆ ಮಾಡ್ತವೆ. ಅದಕ್ಕಾಗಿ ಕಿವಿಗೊಟ್ಟು ನಾವು ಕೇಳುವಂಥವರಾಗಬೇಕು. ದೇವರ ಸುವಾರ್ತೆ, ದೇವರ ಮಾತುಗಳು ಇವತ್ತು ಕೇಳಿಸಿಕೊಳ್ಳುತ್ತಿರುವ ತಾವುಗಳು ಒಂದು ವೇಳೆ ರಕ್ಷಣೆ ಹೊಂದಿಲ್ಲ ಅಂತಂದ್ರೆ ಕ್ರಿಸ್ತನೆಂಬ ನಾವಿಯಲ್ಲಿ ಸೇರಿ ರಕ್ಷಣೆ ಹೊಂದಿಕೊಳ್ಳಿರಿ. ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಿದ್ದೀವಿ, ಈ ಹಟ್ಟಿಯಲ್ಲಿ ಸೇರಿದ ಕುರಿಗಳು ಇನ್ನು ಎಷ್ಟೋ ಇದ್ದಾವಂತೇಳಿ. ಆ ರಕ್ಷಣೆ ಎಂಬ ನಾವೆಯಲ್ಲಿ ನಾವು ಸೇರುವಾಗ ಪ್ರಳಯದಿಂದ
ಅಥವಾ ನರಕದಿಂದ, ಶಾಪದಿಂದ ತಪ್ಪಿಸಿಕೊಂಡವರಾಗ್ತೀವಿ. ಆದಿಕಾಂಡದಲ್ಲಿ ಜನರು ತಮ್ಮ ನಡತೆ ಸರಿ ಮಾಡಿಕೊಳ್ಳಲಿಲ್ಲ. ಅವರು ಯೋಚನೆ ಮಾಡೋದೆಲ್ಲ ಕೆಟ್ಟದಾಗಿತ್ತು, ಅವರು ಊಹೆ ಮಾಡಿಕೊಳ್ಳೋದೆಲ್ಲ ಕೆಟ್ಟದಾಗಿತ್ತು. ಅಷ್ಟರ ಮಟ್ಟಿಗೆ ಅವರು ಪಾಪಮಯದಲ್ಲಿದ್ದರು. ಇವತ್ತು ನಾವು ತಿಳಿದುಕೊಳ್ಳೋಣ. ಯಾಕಂದರೆ ಇವತ್ತು ಅನೇಕರು ಭಯಭಕ್ತಿಯಲ್ಲಿ ಇರಲಿಕ್ಕೆ ಭಯಪಡೋದಿಲ್ಲ, ಪಾಪ ಮಾಡೋದಕ್ಕೆ ಧೈರ್ಯವಾಗಿ ಪಾಪ ಮಾಡ್ತಾರೆ. ಇವತ್ತು ಆ ರೀತಿ ಕೆಟ್ಟು ಹೋಗಿದೆ ಇವತ್ತು ಕಾಲ. ಮೊಬೈಲ್ಗಳ ಮೂಲಕ, ಟಿವಿಗಳ ಮೂಲಕ, ಸಿನಿಮಾಗಳ ಮೂಲಕ, ಕೆಟ್ಟ ಸ್ನೇಹಿತರ ಮೂಲಕ ವಿಧವಾದ ರೀತಿಯಲ್ಲಿ ತಮ್ಮ ನಡತೆಯನ್ನು ಕೆಡಿಸ್ಕೊಳ್ತಾ ಇದ್ದಾರೆ. ಪಾಪ ಮಾಡಲಿಕ್ಕೆ ಯಾವುದೇ ರೀತಿ ಭಯ ಇಲ್ಲ ಅವರಿಗೆ. ಬಹಳ ಮೊಂಡುತನದಿಂದ ಧೈರ್ಯವಾಗಿ ಪಾಪ ಮಾಡ್ತಾರೆ. ಆದರೆ ಒಂದು ದಿನದಕ್ಕೆ ಪ್ರತಿಫಲ ಇದೆ. ಪಾಪವು ಕೊಡುವ ಸಂಬಳ ಮರಣ ಅನ್ನುವಂಥದ್ದು ವಾಕ್ಯ ನಾವು ನೆನಪು ಮಾಡ್ಕೋಬೇಕು. ಅದಕ್ಕಾಗಿ ನಮ್ಮ ನಡತೆಯನ್ನು ಕ್ರಿಸ್ತನ ಬರೋಣಕ್ಕಾಗಿ ನಾವು ಸರಿ ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ದೇವರಿಗೆ ಸ್ತೋತ್ರ. ಅಬ್ರಹಾಮನು ಕೂಡ ದೇವರು ಆತನ ನಡೆಸುವಂಥ ಪ್ರಯಾಣದಲ್ಲಿ ಬಲಿಪೀಠವನ್ನು ಕಟ್ಟಿಕೊಂಡು ದೇವರನ್ನು ಆರಾಧನೆ ಮಾಡ್ತಿದ್ದನು. ಬಲಿಪೀಠವನ್ನು ಕಟ್ಟಿಕೊಂಡು ಆತನ ದೇವರನ್ನು ಆರಾಧನೆ ಮಾಡ್ತಿದ್ದನು. ಇವತ್ತು ನಮ್ಮ ಪ್ರಾರ್ಥನೆ ಅನ್ನುವಂಥ ಬಲಿಪೀಠ ಕಟ್ಕೋಬೇಕು. ಆ ಪ್ರಾರ್ಥನೆಯ ಬಲಿಪೀಠದಲ್ಲಿ ದೇವರಿಗೆ ಸುವಾಸನೆ ಹೋಗಬೇಕು. ನಮ್ಮ ಪ್ರಾಣಾತ್ಮ ಶರೀರಗಳು ಶುದ್ಧವಾಗಿಟ್ಟುಕೊಂಡು ಪ್ರಾರ್ಥನೆಯಲ್ಲಿ ನಾವು ಕೂತ್ಕೊಳ್ಳುವಾಗ ನಮ್ಮ ಪ್ರಾರ್ಥನೆ ಧೂಪದಂತೆ ದೇವರ ಸನ್ನಿಧಾನಕ್ಕೆ ಮುಟ್ಟುತ್ತದೆ. ದಾವೀದನು ಹೇಳ್ತಾನೆ, ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆ, ನಾನು ಪ್ರಾರ್ಥನೆ ಮಾಡುವುದು ಆತನಿಗೆ ಧೂಪದಂತೆ ಏರಿ ಹೋಗುವಂಥದ್ದಾಗಿದೆ ಅಂತೇಳಿ. ಅಬ್ರಹಾಮನು ಅದೇ ಪ್ರಕಾರ ದೇವರನ್ನು ಮೆಚ್ಚಿಸುವ ರೀತಿಯಲ್ಲಿ ಬಲಿಪೀಠವನ್ನು ಕಟ್ಟಿಕೊಂಡನು. ಬಲಿಪೀಠ ಕಟ್ಟುವುದಂತಂದರೆ ಅಲ್ಲೊಂದು ಕಲ್ಲು ಇಲ್ಲೊಂದು ಕಲ್ಲು ತಗೊಂಬಂದು ಒಂದು ಬಲಿಪೀಠ ಕಟ್ಟಿ ಅದರ ಮೇಲೆ ಕಟ್ಟಿಗೆ ಹಾಕಿ ಬೆಂಕಿ ಹಾಕಿ ದೇವರಿಗೆ ಯಜ್ಞಗಳನ್ನು ಅರ್ಪಿಸ್ತಾ ಇದ್ದರು. ನಾವು ಕೂಡ ಪ್ರಾರ್ಥನೆ ಅನ್ನುವಂಥ ಕಲ್ಲುಗಳನ್ನು ಜೋಡಿಸ್ಬೇಕು. ಮೊದಲು ಪ್ರಾರ್ಥನೆ ಮನವಿಗಳಿಲ್ಲದೆ ಪ್ರಾರ್ಥನೆಗೆ ಆಸಕ್ತಿ ಬರೋದಿಲ್ಲ. ಪ್ರಾರ್ಥನೆ ವಿಜ್ಞಾಪನೆ ಪ್ರಾರ್ಥನೆ, ಕಣ್ಣೀರಿನ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ, ಮೊಣಕಾಲಿನ ಪ್ರಾರ್ಥನೆ, ಉದಯ ಕಾಲದ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ, ಸಭೆಯ ಪ್ರಾರ್ಥನೆ, ವಿಧವಾದ ರೀತಿಯಲ್ಲಿದ್ದಾವೆ. ಆದರೆ ನಾವು ಪ್ರಾರ್ಥನೆ ಅನ್ನುವಂಥ ಬಲಿಪೀಠವನ್ನು ಕಟ್ಕೋಬೇಕು. ಪ್ರಾರ್ಥನೆ ಅಂದರೆ ದೇವರೊಂದಿಗೆ ಮಾತಾಡೋದು. ಇವತ್ತು ಅನೇಕ ಕ್ರೈಸ್ತರು ಬರೇ ಆದಿತ್ಯವಾರ ಮಾತ್ರ ಪ್ರಾರ್ಥನೆ ಮಾಡ್ತಾರೆ, ಶುಕ್ರವಾರ ಮಾತ್ರ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾವು ಒಬ್ರಿಗೊಬ್ರು ಮಾತಾಡದೇ ಇದ್ದರೆ ಎಷ್ಟು ದುಃಖ ಪಡ್ತೀವಿ. ಆದರೆ ದೇವರೊಂದಿಗೆ ನಾವು ಪ್ರತಿದಿನ ಮಾತಾಡಬೇಕು, ಯಾವಾಗಲೂ ಮಾತಾಡುವವರಾಗಬೇಕು. ದೇವರ ಸಂಪರ್ಕದಲ್ಲಿರುವುದು, ದೇವರ ಸಂಬಂಧದಲ್ಲಿರುವುದೇ ಪ್ರಾರ್ಥನೆ. ಆತನೊಂದಿಗೆ ಮಾತನಾಡುವುದೇ ಪ್ರಾರ್ಥನೆ. ಆ ಪ್ರಾರ್ಥನೆ ಅನ್ನುವಂಥ ಬಲಿಪೀಠ ಕಟ್ಕೋಬೇಕು. ಅದಕ್ಕಾಗಿ ಲೂಕನು ಬರೆದ ಸುವಾರ್ತೆಯಲ್ಲಿ ಹೇಳ್ತದೆ, ನೀವು ಪ್ರಾರ್ಥನೆ ಮಾಡುವುದರಲ್ಲಿ ವಿಜ್ಞಾಪನೆಗಳಲ್ಲಿಯೂ ನೀವಿರುವಾಗ ಆ ದಿನವು ನಿಮ್ಮ ಮೇಲೆ ಉರುಲಿನಂತೆ ಬರೋದಿಲ್ಲ. ಅತಿ ಭೋಜನದ ಮದದಿಂದಲೂ ಪ್ರಾಪಂಚಿಕ ಚಿಂತೆಗಳಿಂದಲೂ ನಿಮ್ಮ ಹೃದಯವು ಭಾರವಾಗಿರಲಾಗಿ ಆ ದಿನವು ನಿಮ್ಮ ಮೇಲೆ ಪಕ್ಕನೆ ಉರುಲಿನಂತೆ ಬಂದೀತು ಅಂತ ಹೇಳ್ತದೆ ವಾಕ್ಯದಲ್ಲಿ. ನಿಜವಾಗಲೂ ಈ ವಾಕ್ಯಗಳ ಮುಂದೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಅನ್ನುವಂಥ ಬಲಿಪೀಠ ನಾವು ಕಟ್ಕೊಳ್ಳುವಾಗ ನೋಡ್ರಿ, ಅಬ್ರಹಾಮನು ಕಾನಾನ್ ದೇಶಕ್ಕೆ ಆತನು ಸೇರಿದ ಹಾಗೆ ನಾವು ಪರಲೋಕ ರಾಜ್ಯದಲ್ಲಿ ಸೇರುವಂಥವರಾಗ್ತೀವಿ. ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕಾಗಿ 10 ಮಂದಿ ಕನ್ನಿಕೆಯರ ಬಗ್ಗೆ ಕೂಡ ಗೊತ್ತು ನಮಗೆ. 5 ಮಂದಿ ಬುದ್ಧಿಹೀನರು, 5 ಮಂದಿ ಬುದ್ಧಿವಂತರು. ತಮ್ಮ ದೀಪಗಳನ್ನು, ತಮ್ಮ ಎಣ್ಣೆಯನ್ನು ಸರಿ ಮಾಡಿಕೊಳ್ಳಲಿಲ್ಲ 5 ಮಂದಿ ಬುದ್ಧಿಹೀನರು. ಎಲ್ಲ ಸರಿ ಮಾಡಿಕೊಂಡ್ರೂ ಕೂಡ ಎಣ್ಣೆ ಅವರ ಹತ್ರ ಇದ್ದಿಲ್ಲ, ಸಿದ್ಧವಾಗಿರಲಿಲ್ಲ. ಆದರೆ 5 ಮಂದಿ ಬುದ್ಧಿವಂತರು ಎಲ್ಲ ರೀತಿಯ ಸಿದ್ಧರಾಗಿದ್ದರು. ಅವರು ಕರ್ತನ ಒಂದು ಸನ್ನಿಧಾನಕ್ಕೆ ಹೋದರು. 5 ಮಂದಿ ಬುದ್ಧಿಹೀನರು ಆಮೇಲೆ ಹೋಗಿ ಕದ ತಟ್ಟಿದರೆ ನೀವ್ಯಾರೋ ಗೊತ್ತಿಲ್ಲ ಅಂತ ಹೇಳ್ದ. ಅದಕ್ಕಾಗಿ ನಮ್ಮ ಶರೀರ, ಆತ್ಮ, ಪ್ರಾಣಗಳು ದೇವರ ಪ್ರತ್ಯಕ್ಷತೆಯಲ್ಲಿ ಶುದ್ಧವಾಗಿರುವಂತೆ, ಕಾಪಾಡಲ್ಪಡುವಂತೆ ಪರಿಶುದ್ಧಾತ್ಮ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ.
ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿನಗೆ ಕೋಟಿ ಕೋಟಿ ಸ್ತೋತ್ರಗಳಪ್ಪ ಕರ್ತನೆ. ಮುಂಜಾನೆ ಸಮಯದಲ್ಲಿ ಕರ್ತನೆ ನಿನ್ನ ಮಕ್ಕಳಾದ ನಮ್ಮೊಂದಿಗೆ ನಿನ್ನ ಮಾತುಗಳನ್ನು ಮಾತಾಡಿದ್ಯಪ್ಪ ಕರ್ತನೆ. ಹೌದು, ನಿನ್ನ ಬರೋಣಕ್ಕಾಗಿ ನಾವು ಸಿದ್ಧರಾಗಿರಬೇಕು. ಮೇಘಗಳ ಮೇಲೆ ಬರುವವನಾಗಿದ್ದೀಯಪ್ಪ, ತುತ್ತೂರಿಯೊಡನೆ ಬರುವವನಾಗಿದ್ದೀಯಪ್ಪ ಕರ್ತನೆ. ನಿನ್ನ ಬರೋಣವು ಕರ್ತನೆ ಅದು ಶಬ್ದದೊಡನೆ ಸ್ವಾಮಿ ಮೇಘಗಳೊಡನೆ ಬರುವಂಥದ್ದಾಗಿದೆ ಕರ್ತನೆ. ಆ ಬರುವಿಕೆಗೆ ನಾವೆಲ್ಲರೂ ಸಿದ್ಧರಾಗಿರಬೇಕು. ನಿನ್ನ ಮುಂದೆ ನಿಲ್ಲುವಾಗ ಸ್ವಾಮಿ ನಮ್ಮ ಶರೀರ ಆತ್ಮ ಪ್ರಾಣಗಳು ಶುದ್ಧವಾಗಿ ಕಾಪಾಡಲ್ಪಡಬೇಕು ಕರ್ತನೆ. ನೀನು ಕೊಟ್ಟ ರಕ್ಷಣೆ, ನೀನು ಕೊಟ್ಟ ಶುದ್ಧತೆ ನಾವು ಕಾಪಾಡಿಕೊಳ್ಬೇಕಪ್ಪ ಕರ್ತನೆ. ಇವತ್ತು ಈ ವಾಕ್ಯಗಳನ್ನು ನಮಗೆ ತಿಳಿಸಿದ್ಯಪ್ಪ, ನಿನಗೆ ಕೋಟಿ ಕೋಟಿ ಸ್ತೋತ್ರ. ಹಿಜ್ಕೀಯನು ತನ್ನ ಮನೆಯನ್ನು ಕರ್ತನೆ ಯಾವ ಪ್ರಕಾರ ಸರಿ ಮಾಡಿಕೊಂಡನೋ ಅಥವಾ ತನ್ನ ಪ್ರಾರ್ಥನೆಯ ಮೂಲಕ ನಿನ್ನ ಮುಂದೆ ಸ್ವಾಮಿ ಆತನ ವಿಜ್ಞಾಪನೆ ಮಾಡಿ ಆಯುಷ್ಕಾಲವನ್ನು ಹೊಂದಿದನು. ನಾವು ಕೂಡ ನಮ್ಮ ಮನೆಗಳನ್ನು ಕರ್ತನೆ, ಕುಟುಂಬವನ್ನು ಸ್ವಾಮಿ, ಮಕ್ಕಳನ್ನು ಎಲ್ಲರೂ ಕರ್ತನೆ ಸ್ವಾಮಿ ನಿನ್ನ ಬರೋಣಕ್ಕಾಗಿ ಸಿದ್ಧಪಡಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಪ್ಪ ಸ್ವಾಮಿ. ನಿಮಗೆ ಸ್ತೋತ್ರ. ಅನೇಕ ಮಾತುಗಳ ಮೂಲಕ ನಮ್ಮ ಜೊತೆ ಮಾತಾಡಿದ್ಯಪ್ಪ. ಯಥಾರ್ಥವಂತರಾಗಿ ಯಾವಾಗಲೂ ನಮ್ಮ ನಡತೆಯನ್ನು ಸರಿ ಮಾಡಿಕೊಳ್ಳುತ್ತಾ ಇರುವುದಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಅನ್ನುವಂಥ ಬಲಿಪೀಠದಲ್ಲಿ ಯಾವಾಗಲೂ ನಾವು ಪ್ರಾರ್ಥನೆಯಲ್ಲಿ ಇರಲಿಕ್ಕೆ ಸಹಾಯ ಮಾಡಪ್ಪ ಸ್ವಾಮಿ. ಈಗೋ ಕರ್ತನೆ 5 ಮಂದಿ ಬುದ್ಧಿವಂತ ಕನ್ನಿಕೆಯರ ಹಾಗೆ ಸ್ವಾಮಿ ನಾವು ಬುದ್ಧಿ ಉಳ್ಳವರಾಗಿ, ಜ್ಞಾನವುಳ್ಳವರಾಗಿ, ತಿಳುವಳಿಕೆ ಉಳ್ಳವರಾಗಿ ಕರ್ತನೆ ವಾಕ್ಯ ಜ್ಞಾನದಲ್ಲಿ ನೆಲೆಗೊಳ್ಳುವುದಕ್ಕೆ ಸಹಾಯ ಮಾಡಪ್ಪ. ಈಗೋ ನಮ್ಮ ಪ್ರಾರ್ಥನೆ ಕೇಳಿಸ್ಕೊಂಡಿದ್ದಕ್ಕಾಗಿ ಸ್ತೋತ್ರಪ್ಪ. ಇಷ್ಟೊತ್ತಿಗೆ ನಮ್ಮನ್ನು ಸ್ವಾಮಿ ಉಪಯೋಗ ಮಾಡಿಕೊಂಡು ಕರ್ತನೆ ನಿನ್ನ ವಾಕ್ಯಗಳನ್ನು ಸಾರುವುದಕ್ಕೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಈಗೋ ಕೇಳುಗರೆಲ್ಲರನ್ನ ಆಶೀರ್ವಾದ ಮಾಡು ದೇವರೇ. ವಾತಾವರಣದಿಂದ ಅನೇಕರಿಗೆ ಜ್ವರಗಳು, ನೆಗಡಿಗಳು, ಕೆಮ್ಮುಗಳು ಸ್ವಾಮಿ, ಅನೇಕ ಅನಾರೋಗ್ಯಗಳು ಸುತ್ತಿಕೊಂಡಿರುವಾಗ ನಜರೇತಿನ ಯೇಸು ನಾಮದಲ್ಲಿ ಸ್ವಾಮಿ ಅವರಿಗೆ ಸ್ವಸ್ಥತೆಯನ್ನು ಅನುಗ್ರಹಿಸು, ಬಿಡುಗಡೆಯನ್ನು ಅನುಗ್ರಹಿಸು ಸ್ವಾಮಿ, ಅವರಿಗೆ ಆರೋಗ್ಯವನ್ನು ಅನುಗ್ರಹಿಸಪ್ಪ. ಈಗೋ ಕರ್ತನೆ ಸ್ವಾಮಿ ಸಮಸ್ತ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. ಪ್ರತಿ ಪ್ರಾರ್ಥನೆಗೆ ಉತ್ತರ ಕೊಟ್ಟು ನಡೆಸುವಾತನಾಗಿರುವ ಯೇಸುವಿನ ಹೆಸರಿನಲ್ಲಿ ಬೇಡಿ ಪಡೆದುಕೊಂಡು ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್ ಎಲ್ಲರಿಗೂ. ಪ್ರೈಸ್ ಲಾರ್ಡ್.